ಬಂಧುಗಳೇ, ನನ್ನ ಹೆಸರು ಬಂಗವಾದಿ ನಾರಾಯಣಪ್ಪ ಅಂತ. 70ರ ದಶಕದ ದಲಿತ ಚಳವಳಿಯ ಒಂದು ಬೇರು ನಾನು. ಏನಿವತ್ತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಪೀಠಕ್ಕೆ ಶೂ ಎಸೆತ ಪ್ರಕರಣವನ್ನು ಕೋಲಾರ ಜಿಲ್ಲಾ ಜನಪರ ಸಂಘಟನೆ ಒಕ್ಕೂಟ ಇವತ್ತು ಮಾಡ್ತಾ ಇದೆಯೋ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಮೊದಲನೇದಾಗಿ ನಾನು ಆ ಶೂ ಪ್ರಕರಣವನ್ನು ಖಂಡನೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಏನು ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದ್ರೂ ಕೂಡ ಈ ಮನುವಾದತ್ವ, ಈ BJPಯ ಏನು ಹೇಳ್ತಾರೆ ಅದನ್ನ ಚಾಪೆ ಕಳಿಗೆ ಅಥವಾ ರಂಗೋಲಿ ಕಳಿಗೆ ದೂರುವಂತ ಪ್ರಕಾರ ಒಂದು ಕುತಂತ್ರ ಬುದ್ಧಿ ಇದೆ ಅವರಿಗೆ. ಬಂಧುಗಳೇ, ನಾನು ಅವರನ್ನ ಏನಿವತ್ತು ಆ ವಕೀಲರವರು ಮಾಡಿದ್ದಾರೋ ಅದು ಸಂವಿಧಾನದ ಮೇಲೆ ಮಾಡಿರಂತಹ ದಾಳಿ. ವಿಶೇಷವಾಗಿ ಕೋಮುವಾದತ್ವವನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಅವರು ಈ ಭಾರತದಲ್ಲಿರುವಂಥ ನಮ್ಮ ಜನಗಳನ್ನ, ವಿಶೇಷವಾಗಿ SC ST, ಬಹಳ ಮುಖ್ಯವಾಗಿ ಈ ಮೈನಾರಿಟಿ ಅಂತ ಮುಸ್ಲಿಂ ಸಮುದಾಯವನ್ನು ದೂರ ಮಾಡೋದಕ್ಕೆ ಮಾಡ್ತಂಥ ಕುತಂತ್ರಗಳು. ಈ ಕುತಂತ್ರವನ್ನು ನಾನು ಖಂಡಿಸ್ತಾ ಇದ್ದೀವಿ. ನಾವಿವತ್ತು ಈ ಭಾರತದಲ್ಲಿ SC ಮತ್ತು ST, ವಿಶೇಷವಾಗಿ ಮುಸ್ಲಿಂ ಸಮುದಾಯ ನಾವೆಲ್ಲ ಕೂಡ ಒಂದು ಬೆನ್ನೆಲುಬಾಗಬೇಕಾಗ್ತದೆ. ಯಾಕಂದರೆ ಅವರು 5000 ವರ್ಷಗಳಿಂದ ನಮ್ಮನ್ನು ಇದನ್ನು ಯಾಮಾರಿಸ್ಕೊಂಡೇ ಬರ್ತಾ ಇದ್ದಾರೆ. ಬುದ್ಧನ ಕಾಲದಲ್ಲಿ ನಮ್ಮನ್ನು ಯಾಮಾರಿಸಿದ್ದಾರೆ, ಬಸವಣ್ಣನ ಕಾಲದಲ್ಲಿ ನಮ್ಮ ಯಾಮಾರಿಸಿದ್ದಾರೆ. ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬರು ನಮಗೆ ಬರೆದು ಕೊಟ್ಟಂಥ ಸಂವಿಧಾನವನ್ನು ಕೂಡ ನಾವು ಯಾಮಾರಿಸ್ತಾ ಇದ್ದಾರೆ. ಬಂಧುಗಳೇ, ಈಗ ನಾನು ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಆಗ್ತಾ ಇದ್ದೀನಿ, BJP ಮತ್ತು ಕೋಮುವಾದಿಗಳಿಗೆ. ಅಯ್ಯ, ನೀವು ಭಾರತ ಮಾತೆ ಅಂತ ಹೇಳ್ತಿರಲ್ಲ, ನೀವು ಸಂವಿಧಾನ ಒಪ್ಕೊಂಡಿದ್ದೀರಾ? ಭಾರತ ಮಾತೆ ಅಂತ ಹೇಳ್ತಿರಲ್ಲ, ನೀವು ಭಾರತದ ಒಂದು ಬಾವುಟವನ್ನು ನೀವು ಒಪ್ಕೊಳ್ತೀರಾ? ನಿಮ್ಮ ಹೃದಯವಂತಿಕೆ ಇಲ್ಲ, ನಿಮ್ಮ ಹೃದಯವಂತಿಕೆ ನಿಮ್ಮ ಮೇಲೆ ನಡೆಯೋದಿಲ್ಲ. ನೀವು SC ST ಒಂದು ಭಾಗ ಮಾಡ್ತೀರಿ, ಮುಸ್ಲಿಮ್ಸ್ ಒಂದು ಭಾಗ ಮಾಡ್ತೀರಿ. ನಾವು ಎರಡು ಕೂಡ ಒಂದೇ ತಾಯಿಯ ಮಕ್ಕಳು, ನಾವು ಒಂದೇ ನಾಣ್ಯದ ಎರಡು ಮುಖಗಳು ನಾವು ಕೋಮುವಾದಿಗಳೇ. ಹಾಗಾಗಿ ನೀವು ದಾಳಿಕೋರರು, ನೀವು ನಮ್ಮ ದೇಶದವರಲ್ಲ, ನೀವು ನಮ್ಮ ಮಣ್ಣವರಲ್ಲ. ಹಾಗಾಗಿ ನೀವು ಶೂ ಎಸಿಬಹುದು, ಆದರೆ ಆ ಶೂ ನಿಮಗೇನೆ ಎದು ಬರ್ತದೆ. ಹಾಗಾದ್ರೆ ಇಲ್ಲಿ ನೀವು ಮುಸ್ಲಿಮ್ಸ್ನ ನೀವು ಬೇರೆ ಮಾಡೋಕ್ಕಾಗೋದಿಲ್ಲ, SC STಗಳನ್ನ ಬೇರೆ ಮಾಡೋಕ್ಕಾಗೋದಿಲ್ಲ, ವಿಶೇಷವಾಗಿ ಆದಿವಾಸಿಗಳು ಬೇರೆ ಮಾಡೋಕ್ಕಾಗೋದಿಲ್ಲ. ನಾವು ಎಚ್ಚರಿಕೆಯಿಂದ ಇದ್ದೀವಿ, ನಾವು ಜಾಗೃತಗೊಂಡಿದ್ದೀವಿ. ನಿಮ್ಮ ಆಟ ನಡೆಯೋದಿಲ್ಲ. ನಾವು ಕರೆ ಕೊಡ್ತಾ ಇದ್ದೀವಿ, ಮಾನವತ್ವ ಇದೆಯೇ ನಿಮಗೆ? ನೀವು ಮನುಷ್ಯರಾಗಿದ್ದರೆ ನಿಮ್ಮ ಬುದ್ಧಿನ ತಿದ್ದುಕೊಳ್ಳಿ. ನೀವು ಯಾಕೆ ಎಳೆ ಮಕ್ಕಳಿಗೆ ದೊಣ್ಣೆ ಕೊಟ್ಟು ಪ್ರದರ್ಶನ ಮಾಡ್ತಾ ಇದ್ದೀವಿ? ಅವ್ರ ಕೈ ಪೆನ್ನು ಕೊಡಿ, ಅವ್ರಿಗೆ ಒಳ್ಳೆ ಮಾತಾಡೋದು ಕಲಿಸಿ ನೀವು. ಹಾಗಾಗಿ ಏನಿವತ್ತು ಕೋಲಾರ ಜಿಲ್ಲೆಯ ಜನಪರ ಸಂಘಟನೆಗಳು ಇದಕ್ಕೆ ಈ ಒಂದು ಶೂ ಪ್ರಕರಣಕ್ಕೆ ಬಂದು ಕರೆ ಕೊಟ್ಟಿದ್ರೆ, ನಾವು ವಿಶೇಷವಾಗಿ ಕರ್ನಾಟಕ ಆದ್ಯಂತ ನಾವು 70ರ ದಶಕದ ತಾಯಿ ಬೇರಾಗಿ ನಾವು ಅವ್ರ ಬೆನ್ನಾಗಿ ನಿಂತ್ಕೊಂಡಿದ್ದೀವಿ. ನಾವು ಕಡೆಯದಾಗಿ ಹೇಳ್ತಾ ಇದೀವಿ ಕೋಮುವಾದಿಗಳಿಗೆ, ನಿಮ್ಮ ಆಟ ದಯವಿಟ್ಟು ತಿದ್ದುಕೊಳ್ಳಿ. ನೀವು ನಿಮ್ಮ ಪೂರ್ವ ಮುಖವನ್ನು ಪಶ್ಚಿಮವಾಗಿ ನೋಡ್ಕೊಳ್ಳಿ. ಮುಸ್ಲಿಮರು SC ST ಎಲ್ಲ ನಾವೆಲ್ಲ ಒಂದಾಗಿದ್ದೀವಿ. ನಿಮ್ಮ ಆಟ ಹಿಂಗೆ ನಡೆಯೋದಿಲ್ಲ. ಹಾಗಾಗಿ ನಿಮಗೆ ಧಿಕ್ಕಾರ ಹೇಳ್ತಾ ಇದೀವಿ. ನಮ್ಮ ಯಾವತ್ತೂ ಅಷ್ಟೇ ಸತ್ಯವೇ ಜಯಿತೆ ಅಂತಿರಲ್ಲ ನೀವು, ನಾವು ಸತ್ಯದಲ್ಲಿದ್ದೀವಿ ನಾವು. ಹಾಗಾಗಿ ನಮ್ಮದು ಯಾವತ್ತೂ ಕೂಡ ಜಯ ಕಾಣುತ್ತಾ ಹೊರತು ಬೆನ್ನು ಕಾಣೋದಿಲ್ಲ. ಹಾಗಾಗಿ ನೀವು ತಿದ್ದುಕೊಳ್ಳಿ, ಇಲ್ಲ ನಮ್ಮ ದೇಶವನ್ನು ಬಿಟ್ಟು ಹೋಗಿ. ನೀವು ನಮ್ಮಣ್ಣವರಲ್ಲ, ನೀವು ಈ ನೆಲದವರಲ್ಲ, ನೀವು ದಾಳಿಕೋರರು. ನೀವು ಏನು ಬ್ರಾಹ್ಮಣರು ಅಂತ ಹೇಳ್ತಾರೆ, ನೀವು ದಾಳಿಕೋರರು. ಹಾಗಾಗಿ ನಮ್ಮಲ್ಲಿ ನೀವು ಬೆರ್ತುಕೊಳ್ಳಿ. ನಿಮಗೆ ಮಾನವತ್ವ ಕೊಡ್ತೀವಿ, ನಿಮಗೆ ಮನಸ್ಸು ಕೊಡ್ತೀವಿ, ನಿಮಗೆ ಹೃದಯ ಕೊಡ್ತೀವಿ, ನಿಮಗೆ ಹಾಲು ಕೊಡ್ತೀವಿ ರೀ. ನಿಮ್ಮ ತರ ಆ ರೀತಿ ಕೊಡೋದಿಲ್ಲ. ಹಾಗಾಗಿ ನೇರವಾಗಿ ಹೇಳ್ತಾ ಇದೀವಿ, ನೀವು ಮನುಷ್ಯರಾಗಿ ಈ ನೆಲದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದೀವಿ. ಇಲ್ಲ ಅಂದ್ರೆ ನಿಮ್ಮ ಊರಿಗೆ ನೀವು ಹೋಗಿ. ನೀವು ಬ್ರಾಹ್ಮಣರಾದವರು, ನೀವು ದಾಳಿಕೋರರು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ. ಇಲ್ಲಿ ಬಂಧುಗಳೇ, ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಕೋಲಾರ ಜಿಲ್ಲಾ ಜನಪರ ಸಂಘಟನೆಗಳೇ ಅಂತ ಹೇಳ್ತಾ ಇದ್ರಲ್ಲ, ಜನಪರ ಸಂಘಟನೆಗೆ ಯಾರು ಮಾನವತ್ವವನ್ನ, ಈ ಮನುಷ್ಯತ್ವವನ್ನ ಯಾರು ಲೈಕ್ ಮಾಡ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಬಂದು ಬೆಂಬಲ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಕಳೆದ 6ನೇ ತಾರೀಕು ಮಾನ್ಯ ಶ್ರೀ ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಅನ್ನುವಂಥವರು ಹಲ್ಲೆ ಮಾಡಿರೋದನ್ನು ಖಂಡಿಸಿ ಇವತ್ತು ಈ ಪ್ರತಿಭಟನೆಗೆ ಎಲ್ಲ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು, ಜನಪರ ಸಂಘಟನೆಗಳು, ಕಮ್ಯುನಿಸ್ಟ್ ಪಕ್ಷಗಳು, ಜಾತ್ಯತೀತವಾಗಿರ್ತಕ್ಕಂಥ ಪಕ್ಷಗಳು, ರೈತ ಸಂಘಟನೆಗಳು ಎಲ್ಲರೂ ಮತ್ತು ಅಲ್ಪಸಂಖ್ಯಾತರ ಬಂಧುಗಳು ಎಲ್ಲರೂ, ಅಂದರೆ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಈ ಧಿಕ್ಕಾರ ಕೂಗುವಂಥ
ಮತ್ತು ಅದರ ವಿರುದ್ಧವಾದಂಥ ನಿಲುವುಗಳನ್ನು ಹೊಂದಿರತಕ್ಕಂಥ ಮನು ಸಂಸ್ಕೃತಿಯನ್ನು ಒಪ್ಕೊಂಡಿರ್ತಕ್ಕಂಥ ಈ ಸನಾತನವಾದಿಗಳ ವಿರುದ್ಧವಾಗಿ ಈ ಒಂದು ಬರ್ತಕ್ಕಂಥ ನಾಳೆ ಒಂದು ದೊಡ್ಡ ಮಟ್ಟದ ಯಶಸ್ವಿಯಾದಂಥ ಸ್ವಯಂ ಪ್ರೇರಿತ ಬಂದ್ಗೆ ಏನು ನಾವೆಲ್ಲ ಕರೆ ಕೊಟ್ಟಿದ್ದೀರಿ, ಅದಕ್ಕೆ ಕೋಲಾರ ಜಿಲ್ಲೆಯ ಜನತೆಯೂ ಅದನ್ನು ಒಪ್ಕೊಂಡಿದ್ದಾರೆ. ಆ ಒಂದು ಯಶಸ್ಸು ಮಾಡಲಿಕ್ಕೆ ನಿಟ್ಟಿನಲ್ಲಿ ಅವರೆಲ್ಲರೂ ಸಹಕರಿಸ್ತಾರೆ ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗೋಣ. ನಾಳೆ ಬೆಳಗ್ಗೆ 5-5:30 ಮಧ್ಯೆ ಎಲ್ಲ KSRTC ಹತ್ರ ಡಿಪೋ ಹತ್ರ ಸೇರ್ಕೊಳ್ಳೋಣ ಅನ್ನೋಂಥದ್ದನ್ನು ಹೇಳಿ ನೀವೆಲ್ಲರೂ ಈ ಮಳೆಯಲ್ಲಿನೂ ಬಂದು ಸಹಕರಿಸೋದಕ್ಕೆ ಧನ್ಯವಾದಗಳು ಹೇಳಿ ಈ ಬೈಕ್ ರ್ಯಾಲಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀರಿ.